ಸರ್ ಫಸ್ಟ್ ₹120 ರೇಟು 7 ಲಕ್ಷ ಬಂತು ಸರ್. ಈಗ ಗಿಡ ಬಂದು 3 ರಿಂದ 5 ವರ್ಷಕ್ಕೆಲ್ಲ ಹೋಗ್ತಾ ಇದೆ. ಇದು ಒಂಥರ ಮುದ್ದೆ ಇದ್ದಂಗೆ, ಈ ಕೆಮಿಕಲ್ ಎಲ್ಲ ಪಾನಿಪುರಿ ಇದ್ದಂಗೆ. ನಮಸ್ತೆ, ನಮ್ಮ ಹೆಸರು ಹರೀಶ್ ಅಂದ್ಬಿಟ್ಟು. ಎಲ್ಲ ರೈತರಿಗೆ ಹೇಳ್ತಾ ಇರೋದೇನೆಂದರೆ, ದಾಳಿಂಬೆ ಮಾಡ್ಬೇಕಂತಿದ್ದೆ, ಬಟ್ ನಮ್ಮ ಕಡೆ ಎಲ್ಲ ಕೂಲಿ ಆಳು ಪ್ರಾಬ್ಲಮ್ಮು. ಅದಕ್ಕೆ ಏನು ಮಾಡಿದೆ ದಾಳಿಂಬೆ ಹಾಕಿದೆ 1.5 ಎಕರೆಗೆ. ಎಲ್ಲ ಬಯಸ್ತಾ ಇದ್ರು, ದಾಳಿಂಬೆ ಕಷ್ಟ, ವಿಲ್ಟ್ ಇದೆ, ಆಗಲ್ಲ ಅಂದ್ಬಿಟ್ಟು. ಧೈರ್ಯ ಮಾಡಿ ದೇವ್ರ ಮೇಲೆ ಭಾರ ಹಾಕಿದ್ದೀನಿ 1.5 ಎಕರೆಗೆ. ಹಾಕ್ಬಿಟ್ಟು ಮತ್ತೆ ವಿಲ್ಟು ಅದು ಇದು ಬಯಸ್ತಾ ಇದ್ರು, ಅಲ್ಲಿಗೂ ಭಯ ಬಿಡಲಿಲ್ಲ. ನಾನು ದೇವ್ರನ್ನ ನಂಬಿಟ್ಟು ಹಾಕಿದ್ದೀನಿ. ವಿಲ್ಟು ಎಲ್ಲ ಬರ್ತಾ ಇರೋದಕ್ಕೆ ಇದು ರೂಟ್ ಜನ್ನು, ಕ್ರೋಫಿಟ್ಟು, ವಿಗ್ಗರ್ ರೂಟು ಮತ್ತು ಟ್ರೈಕೋವೀರು ಇದು ಕಂಪಲ್ಸರಿ ಬಳಸ್ತಾ ಇದ್ದಾರೆ. ವಿಲ್ಟು ಇಲ್ಲ ಏನಿಲ್ಲ, ಕ್ಲಿಯರ್ ಆಗೋಗುತ್ತೆ. ಬಟ್ ಇದು ಆರ್ಗ್ಯಾನಿಕ್. ಮತ್ತು ಕಳೆ ಔಷಧಿ ಹೊಡಿಕೂಡ್ದು, ಮೈನ್ ಅದು. ನಮ್ಮೆಲ್ಲ ಕಳೆ ಇದೆ, ಬಟ್ ಹೊಡಿತಾ ಇಲ್ಲ. ರೋಟ್ರಿ ಹೊಡಿಸ್ಬಿಟ್ಟು ಬೆಡ್ ಹಾಕ್ಸ್ಬಿಟ್ಟು ಗೊಬ್ಬರ ಹಾಕ್ತೀನಿ, ಬಟ್ ಕಳೆ ಔಷಧಿ ಹೊಡಿಬೇಡ್ರಿ, ಯಾರು ರೈತರಿಗೆ ಹೇಳ್ತಾ ಇರೋದು. ಈ ಪ್ರಾಡಕ್ಟು ನಂಬರ್ 1 ಬಳಸ್ರಿ, ಕ್ವಾಲಿಟಿ ಬರುತ್ತೆ. ಕಾಯಿ ನಾವೇ ಮಾರ್ಬೋದು, ಕ್ವಾಲಿಟಿ ಇದ್ದರೆ ಅವರೇ ಬಂದು ಕ್ಯಾಶ್ ಕೊಟ್ಟು ತಗೊಂಡು ಹೋಗ್ತಾರೆ, ಅದಕ್ಕೇನಿಲ್ಲ. ಇದರಿಂದ ನಮ್ಮ ರೈತರಿಗೆ ಏನೆಂದರೆ ಇನ್ಕಮ್ ಇದೆ. ಅದರಿಂದ ನಾನು ಒಂದೇ ಹೇಳೋದು, ಆದಷ್ಟು ಆರ್ಗ್ಯಾನಿಕ್ ಯೂಸ್ ಮಾಡಿರಿ. ಇದು ಬಂದು ಫಸ್ಟು 6 ಟನ್ ಬಂತು ಫಸ್ಟು. ಅಲ್ಲಿಗೂ 1 ಟಿಲ್ಲರ್ ಅಷ್ಟು ಕಾಯಿ ಹೊರಗಡೆ ಹಾಕಿದ್ದೆ ಕಿತ್ತಿ. ಯಾಕಂದರೆ ಟ್ರಸ್ಟ್ ಆಗುತ್ತೆ ಗಿಡ. ಸೆಕೆಂಡ್ ಕೊಯ್ಲು ಬರಲ್ಲ, ಕಡಿಮೆ ಬರುತ್ತೆ. ನಾವೇ ಇಷ್ಟು ಕಾಯನ್ನು ಬಿಟ್ಕೊತೀವಿ, ಅಂದರೆ ಇಷ್ಟು ಬಿಡಬೇಕು, ಈ ಗಿಡಕ್ಕೆ ಇಷ್ಟು ಕಾಯಿ. ಆವಾಗ ನೆಕ್ಸ್ಟ್ ಕೊಯ್ಲು ಇವಾಗ 1.5 ಎಕರೆಗೆ ಒಂದು 15 ಟನ್ ಬರ್ಬೋದು. ಒಂದು ಗಿಡದಲ್ಲಿ 12 ರಿಂದ 13 kg ಕಾಯಿ ಮಾತ್ರ ಬಿಟ್ಟಿದ್ದೆ, ಇನ್ನೆಲ್ಲ ಕಿತ್ತಾಕಿದ್ದೆ. ಯಾಕಂದರೆ ಟಸ್ಟ್ ಆಗುತ್ತೆ, ಅದು ಟಸ್ಟ್ ಆಗುತ್ತೆ. ಮತ್ತು ನೆಕ್ಸ್ಟು ಬೆಳೆಗೆ ಇಳುವರಿ ಬರಲ್ಲ ಅದು. ನೆಕ್ಸ್ಟ್ ಇವಾಗೇನು ನಾವು ಕಾಯಿ ಕಿತ್ತಾಕಿದ್ರೆ ನೆಕ್ಸ್ಟ್ ಬೆಳೆಗೆ ಇವಾಗ 6 ಟನ್ ಕೂತ್ಕೊಂಡ್ರೆ 1 to ಡಬಲ್ ಆಗುತ್ತೆ, 12 ಟನ್ ತೆಗಿಬೋದು. 12 ಟನ್ ಬರೋದಕ್ಕೆ ಏನಂದರೆ ಮೈನು ವಿಲ್ಟ್ ಬರಕೂಡ್ದು. ವಿಲ್ಟ್ ಬರ್ದಿರ ಇರಬೇಕಂದ್ರೆ ಇವು ಬಳಸ್ಬೇಕು. ಇವು ಮೈನು ಅಂದರೆ ರಾಸಾಯನಿಕ ಗೊಬ್ಬರಗಳು ಕೊಡಕ್ಕೆ ಹೋಗ್ಬಿಡ್ದು. ಸರ್ ಫಸ್ಟು ₹120 ರೇಟು 7 ಲಕ್ಷ ಬಂತು. ಈ ಸತಿ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ರೇಟ್ ಇದ್ದರೂ 12 ಪ್ಲಸ್ 14-15 ಲಕ್ಷ ಆಗುತ್ತೆ. ಎಲ್ಲರೂ ಬೆಳೆಯೋಕ್ಕಾಗಲ್ಲ. ಬಟ್ ಇದೇನಂದರೆ ನೀರು ಮೇಲೆ ಗುಳ್ಳೆ ಇದ್ದಂಗೆ, ಧೈರ್ಯ ಇರಬೇಕು. ಮೈನು ಧೈರ್ಯ ಮನುಷ್ಯನಿಗೆ. ಸರ್ ಈಗ ಗಿಡ ಬಂದು 3 ರಿಂದ 5 ವರ್ಷಕ್ಕೆಲ್ಲ ಹೋಗ್ತಾ ಇದೆ, ಬಟ್ ಯಾರೂ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಮಾಮೂಲಿ ಕೆಮಿಕಲ್ಗಳೆಲ್ಲ ಯೂಸ್ ಮಾಡ್ತಾ ಇದ್ದಾರೆ, ಕಳೆ ಮದ್ದಂತೆ ಯಾವುದ್ಯಾವ್ದು ಹಾಕಿ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ನಾವು ಏನಂದರೆ ಆರ್ಗ್ಯಾನಿಕ್, ಇದು ಒಂಥರ ಮುದ್ದೆ ಇದ್ದಂಗೆ. ನಮಗೆ ಹಿಂಗೆ ಮುದ್ದೆ, ಇದ್ರಿಗೂ ಮುದ್ದೆ. ಈ ಕೆಮಿಕಲ್ ಎಲ್ಲ ಪಾನಿಪುರಿ ಇದ್ದಂಗೆ. ಅದು ಸೈಡ್ ಎಣ್ಣೆ ಹಾಕ್ಬಿಟ್ಟು ಸೈಡ್ಗೆ ಉಪ್ಪಿನಕಾಯಿ ಏನೋ ಇರುತ್ತಲ್ಲ, ಆ ಥರ. ಅಂದರೆ ಎಣ್ಣೆ ಹಾಕ್ತಾಯಿದ್ರೆ ಹೋಗ್ತಾರಲ್ಲ ಬೇಗ, ಆ ಥರ ಅದು. ಮುದ್ದೆ ತಿಂದರೆ ಇರ್ತಾರೆ. ಅದಕ್ಕೆ ಇದು 3 ರಿಂದ 5 ವರ್ಷಕ್ಕೆ ಬಂದರೆ ಹೆಚ್ಚೆಚ್ಚು. ಬಟ್ ನಾನೇನಂದರೆ 10 ರಿಂದ 15 ವರ್ಷ ಮೇಂಟೈನ್ ಮಾಡೋಣ ಅನ್ಕೊಂಡಿದ್ದೀನಿ. ಇದೆಯಲ್ಲ ನಮಗೆ, ಇದು ಸಡನ್ ಯಾವಾಗ ಬಂತು, ಗಿಡ ಹೋಗೋದು ಸ್ಟಾಪ್ ಆಯಿತು ಅಂದರೆ 15 ವರ್ಷ ಕಾಪಾಡ್ಕೊಬೇಕಷ್ಟೆ.